ನಾಳೆ ಕರೆ ನೀಡಿದ್ದ ಬಸ್ ಬಂದ್ಗೆ ಬ್ರೇಕ್ ಬಿದ್ದಿದೆ. ಈಗ ಮುಷ್ಕರವನ್ನ ನಡೆಸದಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಮಾಡಬಾರದು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಪಿಐಎಲ್ ವಿಚಾರಣೆ ನಡೆಸಿ ಬಂದ್ಗೆ ಬ್ರೇಕ್ ಹಾಕಿದ ಹೈಕೋರ್ಟ್. 2 ಪಿಐಎಲ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಸಲ್ಲಿಕೆಯಾಗಿತ್ತು ಹೈಕೋರ್ಟ್ಗೆ. ಬಸ್ ಬಂದ್ ಆದ್ರೆ ಜನಸಾಮಾನ್ಯರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಅನ್ನು ಹೊರಡಿಸಿರುವುದು. ಸಾರಿಗೆ ಸಂಘಟನೆಗಳ ಜೊತೆಗೆ ಸರ್ಕಾರ ಚರ್ಚೆ ಮಾಡಿ, ನಿಮ್ಮ ಸಮಸ್ಯೆಗಳಿದ್ರೆ ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಗುರುವಾರಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಈಗ ಮುಂದೂಡಿಕೆ ಮಾಡಿ ಜನಸಾಮಾನ್ಯರಿಗೆ ದೊಡ್ಡ ರಿಲೀಫ್ ಇದು ಸದ್ಯಕ್ಕೆ. ಸೊ ಹಾಗಾಗಿ ನಾಳೆ ಎಂದಿನಂತೆ ಬಸ್ಗಳು ಸಂಚಾರವನ್ನ ಮಾಡುತ್ತೆ ರಾಜ್ಯದಾದ್ಯಂತ. ಮುಷ್ಕರವನ್ನ ಇನ್ ಕೇಸ್ ಕೈಗೊಂಡ್ರೆ ಕಾನೂನು ರೀತಿಯ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟಿದೆ ಹೈಕೋರ್ಟ್. ಸಂಚಾರಕ್ಕೆ ಅಡ್ಡಿಪಡಿಸಿದ್ರೆ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದೆ ಹೈಕೋರ್ಟ್. ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟು ಸರ್ಕಾರದ ಮುಂದೆ ಸಾರಿಗೆ ನೌಕರರು ಹೋರಾಟಕ್ಕೆ ಸಿದ್ಧ ಆಗಿದ್ರು. 4 ನಿಗಮಗಳನ್ನ ಬಂದ್ ಮಾಡಿ ರಾಜ್ಯದಾದ್ಯಂತ ನಾವು ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಈ ಬಗ್ಗೆ 2 ಪಿಐಎಲ್ ಅರ್ಜಿಗಳು ಸಲ್ಲಿಕೆಯಾಗಿತ್ತು. ಸೊ ಅದರ ವಿಚಾರಣೆ ನಂತರದಲ್ಲಿ ಹೈಕೋರ್ಟ್ ಖಡಕ್ ಆದಂತ ಸೂಚನೆ ಕೊಟ್ಟಿದೆ. ಈಗ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಎಸ್ ವರಲಕ್ಷ್ಮಿ ಮಾತನಾಡಿದ್ದಾರೆ. ಹೈಕೋರ್ಟ್ ಆದೇಶವನ್ನು ಒಪ್ಪಿಕೊಳ್ತೀವಿ, ಸಿಎಂ ನೇತೃತ್ವದಲ್ಲಿ ಸಮಸ್ಯೆಯನ್ನ ಬಗೆಹರಿಸುವಂತೆ ಹೇಳಿದ್ದಾರೆ. ಹೈಕೋರ್ಟ್ ಕಾರ್ಮಿಕರ ಪರ ತೀರ್ಪನ್ನು ಕೊಟ್ಟಾಗ ಸರ್ಕಾರ ಅದನ್ನ ಜಾರಿ ಮಾಡಲ್ಲ ಅಂತ ಹೇಳಿದ್ದಾರೆ. ಇವತ್ತು ಹೈಕೋರ್ಟ್ ಏನಿವತ್ತು ನೀವು ಮುಷ್ಕರ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ, ನಮ್ಮ ಪರವಾಗಿ ಇಲ್ಲ ಅದು ಅಂತ ಹೇಳಿ ಅನ್ಸುತ್ತೆ. ಸೊ ಈಗ ಈ ಒಂದು ಕಾರ್ಮಿಕರ ಪರವಾಗಿ ಅಡ್ವೊಕೇಟ್ ಇದು ಅಲ್ಲಿ ಎಂಟ್ರಿ ಆದಮೇಲೆ ಮತ್ತೆ ಅವರು ರಿಕ್ವೆಸ್ಟ್ ಮಾಡಿದ್ಮೇಲೆ ಈಗ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿರ್ದೇಶನವನ್ನು ನೀಡಿದ್ದಾರೆ. ಸೊ 3-4 ದಿನದ ಒಳಗಡೆ ನೀವು ಅವರನ್ನು ಕರೆದು ಮಾತಾಡಿ ಬಗೆಹರಿಸಬೇಕು ಅಂತ. 3 ದಿನದೊಳಗೆ ಬಗೆಹರಿಸದೇ ಇದ್ದರೆ ಆವಾಗ ಏನು ಅನ್ನುವಂಥ ಪ್ರಶ್ನೆ ಬರ್ತದೆ. ಆವಾಗ ಸರ್ಕಾರನೇ ಹೈಕೋರ್ಟಿನ ತೀರ್ಪನ್ನು ಉಲ್ಲಂಘನೆ ಮಾಡ್ತದ ಅನ್ನುವಂಥದ್ದನ್ನು ನೋಡಬೇಕು. ಸೊ ಹಾಗಾಗಿ ಈ ಥರದ ಈ ಹಾವು ಏಣಿ ಆಟ ಅಗತ್ಯ ಇಲ್ಲ. ಸೊ ಅದರಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಲ್ಲಿ ನಾವು ಕೇಳುವಂಥದ್ದು, ನೀವು ಯಾವಾಗಲೂ ಕೂಡ ಹೇಳ್ತೀರಾ ಶೋಷಿತರ ಪರ ಅಂತ, ನೀವು ಯಾವಾಗಲೂ ಕೂಡ ಹೇಳ್ತಾ ಇದ್ದೀರಿ.